ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯವನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ದಿನದಲ್ಲಿ ಕರ್ತನ ವಚನ ನಮಗೆ ಹೀಗೆ ಮಾತನಾಡಿ ಬಲಪಡಿಸ್ತಾ ಇದೆ. 2 ಪೇತ್ರ 3ನೇ ಅಧ್ಯಾಯದ 9ನೇ ವಚನದಲ್ಲಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಪ್ರಿಯ ದೇವಜನರೇ, ಎಷ್ಟೋ ಬಾರಿ ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡುವಂಥ ಒಂದು ಯೋಚನೆ ಇದಾಗಿರ್ತದೆ. ಏನಂದರೆ, ಯಾಕೋ ದೇವರು ನನ್ನನ್ನು ಆಶೀರ್ವದಿಸುವುದರಲ್ಲಿ ತಡೆ ಮಾಡ್ತಾ ಇದ್ದಾರೆ, ಯಾಕೋ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದರಲ್ಲಿ ತಡ ಮಾಡ್ತಾ ಇದ್ದಾರೆ, ತುಂಬ ಸಮಯ ತೆಗೆದುಕೊಳ್ತಾ ಇದೆ, ಯಾಕೋ ದೇವರು ನನ್ನ ಜೀವಿತದಲ್ಲಿ ಅನುಗ್ರಹಿಸಿ ಮಾಡಬೇಕಾದ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ತಡ ಮಾಡ್ತಾ ಇದ್ದಾರೆ, ಲೇಟ್ ಆಗ್ತಿದೆ ಎಲ್ಲ ವಾಗ್ದಾನ ನೆರವೇರುವುದಕ್ಕೆ ಅಂತ ಅನೇಕರು ನಾವು ಯೋಚಿಸುವುದು ಉಂಟು, ಮತ್ತು ಅದರ ವಿಷಯವಾಗಿ ಗುಣಗುಟ್ಟುವುದು ಕೂಡ ಉಂಟು. ಹಲ್ಲೆಲೂಯಾ. ಆದರೆ ಪ್ರಿಯ ದೇವಜನರೇ, ನನ್ನ ಕರ್ತನಾದ ಯೇಸು ಸ್ವಾಮಿ ಆತನು ಇವತ್ತು ನಿಮ್ಮೆಲ್ಲರನ್ನು ನೋಡಿ ಹೀಗೆ ಮಾತನಾಡ್ತಾ ಇದ್ದಾರೆ. ನಾವು ಅಂದುಕೊಂಡ ಹಾಗೆ, ನಾವು ತಿಳಿದುಕೊಂಡ ಹಾಗೆ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ತಡ ಮಾಡುವವನು ಅಲ್ಲವೇ ಅಲ್ಲ. ಯಾಕಂದರೆ ಅದು ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಕರ್ತನು ತಾನು ಮಾಡುವಂಥ ವಾಗ್ದಾನಗಳು, ಅದಕ್ಕೊಂದು ಸಮಯವನ್ನು ಕೂಡ ಆತನು ನಿಗದಿಪಡಿಸಿಯೇ ಆತನು ವಾಗ್ದಾನವನ್ನು ಮಾಡ್ತಾರೆ. ಅಬ್ರಹಾಮನ ಜೀವಿತವನ್ನು ನಾವು ನೆನೆಸುವುದಾದರೆ, ಆತನಿಗೆ ಬಂದ ವಾಗ್ದಾನದ ವರ್ಷ ಅದು 75ನೇ ವರ್ಷವಾಗಿತ್ತು. ಆದರೆ ಆತನ ವಾಗ್ದಾನದ ಫಲವನ್ನು ಕಾಣುವುದಕ್ಕೆ ಆತನು ಸುಮಾರು 25 ವರ್ಷಗಳು ಆತನು ಕಾಯಬೇಕಾಗಿತ್ತು. ಅದೇ ಪ್ರಕಾರವಾಗಿ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವ ವಾಗ್ದಾನಗಳು ಕೂಡ ತಡವಾಗುವುದಿಲ್ಲ, ಆದರೆ ಅದು ತಕ್ಕ ಸಮಯದಲ್ಲಿ ನೆರವೇರಲ್ಪಡುತ್ತದೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರನ್ನ ಅಬ್ರಹಾಮನಂತೆ ನಿರೀಕ್ಷಿಸುವವರು ಮತ್ತು ನಂಬಿಕೆ ಇಡುವವರು ಆಗಬೇಕು. ಪ್ರಿಯ ದೇವಜನರೇ, ಏನೆಂದರೆ, ಅಬ್ರಹಾಮನು ತನ್ನ ಜೀವಿತದಲ್ಲಿ ಬಂದಂಥ ವಾಗ್ದಾನದ ಮೇಲೆ ಆತನು ದೃಢವಾದ ನಂಬಿಕೆ ಇಟ್ಟ, ಮತ್ತು ಎರಡನೇದಾಗಿ ದೇವರು ಮಾಡಿರುವ ವಾಗ್ದಾನ ದೇವರ ಸಮಯದಲ್ಲೇ ನೆರವೇರುತ್ತದೆ ಅನ್ನುವ ದೃಢತೆಯಲ್ಲಿ ಆತನು ಸಮಾಧಾನವಾಗಿ ಇದ್ದ. ಪ್ರಿಯ ದೇವಜನರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಏನೇ ವಾಗ್ದಾನಗಳು ನಮಗೆ ಬರುವುದಾದರೂ, ಏನೇ ಪ್ರವಚನಗಳು ನಮಗೆ ಬರುವುದಾದರೂ, ದೇವರು ಮಾತಾಡುವಂಥ ಪ್ರತಿ ವಿಚಾರಗಳನ್ನು ನೆನೆಸಿ ನೆನೆಸಿ ನಂಬಿಕೆಟ್ಟಿಗೆ ಪ್ರಾರ್ಥಿಸುವವರು ನಾವಾಗಬೇಕು. ಹೊರತು ಯಾವತ್ತೂ ಕೂಡ ಅಯ್ಯೋ ಯಾಕೋ ಲೇಟ್ ಆಗ್ತಾ ಇದೆಯಲ್ಲ, ತಡ ಆಗ್ತಾ ಇದೆಯಲ್ಲ, ನೆರವೇರ್ತದೋ ನೆರವೇರುವುದಿಲ್ಲವೋ, ದೇವರು ಹೇಳಿದ್ದು ನಿಜಾನ, ಅದು ಹೀಗೆ ಆಗುತ್ತಾ, ಅದು ಯಾವಾಗ ಆಗುತ್ತೆ ಅನ್ನುವ ಅನೇಕ ನೂರಾರು ಯೋಚನೆಗಳನ್ನು ಮಾಡುವುದನ್ನು ಬಿಟ್ಟು ದೇವರು ತಾನು ಮಾಡಿರುವ ವಾಗ್ದಾನಗಳನ್ನು ಆತನ ಸಮಯದಲ್ಲಿ ನೆರವೇರಿಸುತ್ತಾನೆ. ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ ಅಂತ ನಾವು ಪ್ರಾರ್ಥಿಸಬೇಕು. ಪ್ರಿಯ ದೇವಜನರೇ, ಅದೇ ಪ್ರಕಾರ ಈ ಮುಂಜಾನೆಯಲ್ಲಿ ಯಾರೊಬ್ಬರಿಗೂ ದೇವರ ಆತ್ಮನು ಮಾತನಾಡ್ತಾ ಇದ್ದಾರೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀವು ನಿಮ್ಮ ಜೀವಿತದಲ್ಲಿ ಯಾಕೆ ವಾಗ್ದಾನ ತಡ ಆಗ್ತಾ ಇದೆ, ದೇವರು ಯಾಕೆ ತಾನು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವುದರಲ್ಲಿ ತಡ ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ತಿರುವುದಾದರೆ, ನಿಮ್ಮನ್ನು ನೋಡಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾರೆ. ಯೆಹೋವನು, ಕರ್ತನಾದ ಯೇಸು ಸ್ವಾಮಿ ತಾನು ವಾಗ್ದಾನ ಮಾಡುವುದನ್ನು ಆತನು ನೆರವೇರಿಸುವುದರಲ್ಲಿ ತಡ ಮಾಡುವವನು ಅಲ್ಲವೇ ಅಲ್ಲ. ನಾವು ತಡ ಮಾಡ್ತಾರೆ ಅಂತ ಯೋಚಿಸುವುದು ಕೂಡ ಅದು ತಪ್ಪಾಗಿದೆ. ತಕ್ಕ ಸಮಯದಲ್ಲಿ ಸುಂದರವಾಗಿ ಆತನು ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾರೆ. ಪ್ರಿಯ ದೇವಜನರೇ, ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲೂ ಕೂಡ ನಾವು ದೇವರನ್ನು ದೃಷ್ಟಿಸಿ ಹೀಗೆ ಪ್ರಾರ್ಥಿಸೋಣ. ಕರ್ತನೇ, ಅಪ್ಪ, ನೀನು ನಮ್ಮ ಜೀವಿತದಲ್ಲಿ ನುಡಿದಿರುವ ಪ್ರತಿ ವಾಗ್ದಾನಗಳು ಅದು ನಿನ್ನ ಸಮಯದಲ್ಲಿ ಅದ್ಭುತವಾಗಿಯೂ ಸುಂದರವಾಗಿಯೂ ವಿಶೇಷ ರೀತಿಯಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ ಅಂತೇಳಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಹೌದು, ನಿನ್ನ ವಾಕ್ಯದಿಂದ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು, ಕರ್ತನು ತಾನು ಮಾಡುವಂಥ ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ನೀನು ತಡ ಮಾಡುವವನು ಅಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಿ ಹೇಳಿದ್ದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ ಕರ್ತನೆಪ್ಪ. ಅವರ ಜೀವಿತದಲ್ಲಿ ಅಪ್ಪ ನೀನು ಮಾಡಿರುವ ಪ್ರತಿ ವಾಗ್ದಾನಗಳು ಅದು ತಕ್ಕ ಸಮಯದಲ್ಲಿ ಸುಂದರವಾಗಿ ಅದು ನೆರವೇರಲ್ಪಡಲಿ ಅಪ್ಪ. ಗುಣಗುಟ್ಟುವಿಕೆಯಿಂದಲೋ ಅನುಮಾನಾಸ್ಪದವಾದ ಅನೇಕ ಮಾತುಗಳೆಲ್ಲ ನಾವು ತೆಗೆದಿಟ್ಟು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಕರ್ತನೆ. ಆ ವಾಗ್ದಾನಗಳೆಲ್ಲವೂ ನಿನ್ನ ಸಮಯದಲ್ಲಿ ಸುಂದರವಾಗಿ ನೆರವೇರಲ್ಪಡಲಿ. ಅದನ್ನು ಹೊಂದುವುದರಲ್ಲಿ ನಾವು ನಿರೀಕ್ಷೆಯುಳ್ಳವರಾಗಿ ಕಾಯುತ್ತೇವೆ ಕರ್ತನೆಪ್ಪ. ಆಶೀರ್ವದಿಸು. ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿಯೂ ಬಲಪಡಿಸಿದ್ದಕ್ಕಾಗಿಯೂ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.
ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 90087258814, 90087258815. God